ಬೆಳಗ್ಗೆ ಎದ್ದು ಬಿಸಿಲಿತ್ತು ಚೆನ್ನಾಗಿ, ಹಾಗಾಗಿ ರಾಗಿ ತೊಳೆದಾಕ್ಬಿಡೋಣ ತಡಿ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಒಣಗ್ಯಂತದೆ ಅಂತ. ನೋಡಿರಿ ಎಷ್ಟು ಧೂಳು ದುಂಬು ಐತೆ ಅಂತ, ಎಷ್ಟು ಗಲೀಜೈತೆ ನೋಡಿರಿ. ಹಾಗೆ ಮಾಡ್ಕೊಂಡು ತಿಂತಾಯಿದ್ರೆ ಅಷ್ಟೇ, ತುಂಬಾ ಗಲೀಜೈತೆ. ಹಂಗಾಗಿ ಇವತ್ತು ನಾನು ಬಿಸಿಲಿಗೆ ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ಒಣಗಾಕೋಣ ಅಂತ ಹೇಳಿ ನೋಡೋಣ ಬನ್ನಿ ಎಷ್ಟು ಗಲೀಜಿದೆ ಇದರಲ್ಲಿ ಅಂತ. ನೋಡಿರಿ ನಾನು ನೀರು ಹಾಕ್ತಾಯಿದ್ದೀನಿ. ಇದು ರಾಗಿ ತೊಳೆದು ಒಣಗಾಕ್ಸೋದ್ರಿಂದ ಯಾವುದು ಗಲೀಜಿರಲ್ಲ, ಎಲ್ಲ ಇದರಲ್ಲೇ ಕ್ಲೀನಾಗುತ್ತೆ. ನೀಟಾಗಿ ಮುದ್ದೆ ಆರಾಮ್ಸಾಗಿ ಊಟ ಮಾಡ್ಬೋದು. ಯಾಕಂದರೆ ಮಿಷಿನ್ ಹಾಕ್ಸೋದ್ರಿಂದ ಹುಳ ಹಪ್ಟ್ರೆ ಏನೇನು ಇರುತ್ತೆ ಎಲ್ಲ ನುಣ್ಣಗೆ ರುಬ್ಬಿಡ್ತದೆ. ಅದು ಮನ್ಸಿಗೆ ಒಂಥರ ಸಮಾಧಾನ ಇರಲ್ಲ. ನೋಡಿರಿ ಎಷ್ಟು ಗಲೀಜಿದೆ ಅಂತ, ಫುಲ್ಲು ಕಪ್ಪಿಗೆ ಹೋಗುತ್ತೆ, ಅಷ್ಟು ಗಲೀಜಿದೆ ಇದರಲ್ಲಿ. ನೋಡಿರಿ ಎಷ್ಟು ಗಲೀಜಿದೆ, ಒಟ್ಟು ಗಲೀಜಿದೆ ಇದರಲ್ಲಿ. ಕಸ ಕಡ್ಡಿ ಅದೇನೋ ಬೀಜಗಳು ಅದೆಲ್ಲ ಎಷ್ಟು ಗಲೀಜಿದೆ ಅಂತ ನೋಡಿ. ತೇಲ್ತಾ ಇದೆ, ನೀರಿಗೆ ಹಾಕ್ತಿದ್ದಂಗೆ ಎಲ್ಲ ತೇಲ್ತಾ ಇದೆ. ಚೆನ್ನಾಗಿ ಬಿಸಿಲಿದ್ದಾಗ ಚೆನ್ನಾಗಿ ತೊಳೆದು ನೀವು ಒಂದು ಸತಿ ನೀಟಾಗಿ ಈ ಥರ ಕ್ಲೀನ್ ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ತೊಳೆದ್ಬಿಟ್ಟೆ ಒಣಗಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯ ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಹಾಕ್ರಿ, ಹುರಿದ್ಬಿಟ್ಟು ಅದಕ್ಕೆ ಹಾಕ್ರಿ, ಮುದ್ದೆ ಘಮ ಘಮ ಅಂತ ಇರ್ತದೆ, ಒಳ್ಳೆ ಸ್ಮೆಲ್ ಬರುತ್ತೆ. ನೋಡ್ಬೋದು ಎಷ್ಟು ಗಲೀಜು ಮಣ್ಣು ಹೋಗುತ್ತೆ ಅಂತೇಳಿ. ನೋಡಿರಿ ನೀರು ಯಾವ ಕಲರ್ ಬಂದಿದೆ, ಫುಲ್ ಕಪ್ಪು ಕಲರ್ ಬಂದ್ಬಿಟ್ಟಿದೆ. ತೊಳೆದ್ಬಿಟ್ಟು ಈ ಥರ ತೆಳ್ಳಗೆ ಬಟ್ಟೆ ತಗೊಂಡು ನೀಟಾಗಿ ತೆಳ್ಳಗೆ ಈ ಥರ ಹರಡಬೇಕು. ಆವಾಗ ಇದ್ರಾಗಿರೋ ನೀರೆಲ್ಲ ಆಚೆ ಹೋಗಿ ಚೆನ್ನಾಗಿ ಬಿಸಿಲಿದ್ದಾಗ ಈ ಥರ ಅವಾಗವಾಗ ಕೈ ಆಡ್ಕೊಡ್ತಾ ಇರಬೇಕು. ಈ ಥರ ಕೈ ಆಡ್ಕೊಡೋದ್ರಿಂದ ನೀಟಾಗಿ ಒಣಗ್ತದೆ. ಬಾಯಿಗೆ ಹಾಕ್ಕೊಂಡು ನೋಡಬೇಕು ಸ್ವಲ್ಪ ಒಣಗಿದೆ ಇಲ್ವಾ ಅಂತ. ಕುಟುಂಬ ಅನ್ನಬೇಕು. ಆ ಥರ ಇತ್ತು ಅಂದರೆ ರಾಗಿ ಚೆನ್ನಾಗಿ ಒಣಗಿದೆ ಅಂತ. ಇದನ್ನ ನೀಟಾಗಿ ಸ್ವಲ್ಪ ಇದ್ರ ಜೊತೆಗೆ ಮಿಲ್ಗೆ ಹಾಕ್ಸ್ಕೊಂಬರೋವಾಗ ಸ್ವಲ್ಪ ಜೀರಿಗೆ ಮೆಂತ್ಯ ಸ್ವಲ್ಪ ಹುರಿದ್ಬಿಟ್ಟು ಇದ್ರ ಜೊತೆಯಲ್ಲಿ ಹೋಗಿ ಹಾಕ್ಸ್ಕೊಂಬರ್ಬೇಕು ಮಿಲ್ಲು. ಮುದ್ದೆ ಮಾಡೋವಾಗ ಘಮ 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 ಅಂತ ಇರ್ತದೆ, ಅಷ್ಟು ಘಮ ಸ್ಮೆಲ್ ಇರುತ್ತೆ. ಮುದ್ದೆ ತಿನ್ಬೇಕಾದ್ರೆ ಇನ್ನೂ ತಿನ್ನೋಣ ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ನೀವು ಟ್ರೈ ಮಾಡಿ. ಯಾಕೆ ಅಂದರೆ ಈ ಕಾಲು ಕೈಯಾಗೆಲ್ಲ ತುಳಿದಾಡಿರ್ತಾರೆ, ಹಂಗಾಗಿ ಅದೆಲ್ಲ ತೊಳೆದುವಾಗ ನೋಡಿದ್ರಲ್ಲ ನೀವು ಎಷ್ಟು ಗಲೀಜು ಹೋಯ್ತು ಅಂತೇಳಿ. ತೊಳೆಯೋಕ್ಕೂ ಮುಂಚೆ ಯಾವ ಥರ ಇತ್ತು, ತೊಳೆದಾದ್ಮೇಲೆ ಯಾವ ಥರ ಇದೆ ಅಂತೇಳಿ. ತುಂಬಾ ಚೆನ್ನಾಗಿದೆ ರಾಗಿ ಮಾತ್ರ ಅಂತೂ ಸೂಪರಾಗಿದೆ, ಅಷ್ಟು ಚೆನ್ನಾಗಿದೆ. ರಾಗಿ ಶಾವಿಗೆ ಮಾಡೋಕ್ಕಂತೂ ಇದು ತುಂಬಾ ಚೆನ್ನಾಗಿದೆ. ಕಲರ್ಫುಲ್ಲು ಕೆಂಪು ರಾಗಿ ಇದು. ಇದರಲ್ಲಿ ಶಾವಿಗೆ ಮಾಡಿರೋಂತೂ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ಥರ ಕ್ಲೀನ್ ಮಾಡಿ ಮಿಷಿನ್ಗೆ ಹಾಕ್ಸ್ಕೊಂಬನ್ನಿ, ಹೋಗಿ ಮಿಲ್ ಹಾಕ್ಸ್ಕೊಂಬನ್ನಿ, ಮುದ್ದೆ ಮಾಡಿ ಊಟ ಮಾಡಿ. ಚೆನ್ನಾಗಿ ಆರಲಿ ಗಾಳಿಗೆ, ಆಮೇಲೆ ಜಲ್ಡಿ ಹಿಡಿದು ನೀಟಾಗಿ ಎತ್ತಿಟ್ಕೊಳ್ಳೋಣ.